ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬೆಳಿಗ್ಗೆ ನೋಡ್ರಿ ನಾವು ಟಿಫನ್ಕ್ ಅಂತ ಹೇಳಿ ಶಾವ್ಗೆ ಉಪ್ಪಿಟ್ಟು ಮಾಡಕತ್ತೀವಿ. ಶಾವ್ಗೆ ಉಪ್ಪಿಟ್ಟು ಸಖತ್ತಾಗಿರ್ತೈತಿ, ಟೇಸ್ಟಿಯಾಗಿ ಆಗಿರ್ತದ. ಸೊ ಅದ್ರ ಜೊತೆಗೆ ನಾವು ಕೊಬ್ಬರಿ ತೆರೆದ್ಬಿಟ್ಟು ಮೇಲೆ ಹಾಕ್ಕೊಂಡು ತಿಂದ್ರೆ ಇನ್ನೂ ಟೇಸ್ಟಿಯಾಗಿರ್ತದ. ಅಂದ್ರೆ ಖಾರ ವಿತ್ ಸ್ವಲ್ಪ ಸ್ವೀಟ್ ಚೆನ್ನಾಗಿರ್ತದ. ನೀವು ಕೂಡ ಟ್ರೈ ಮಾಡಿ ನೋಡ್ರಿ. ಭಾಳ ದಿನ ಆಗಿತ್ತು ನೋಡ್ರಿ ನಮ್ದು ವಾಷಿಂಗ್ ಮಷೀನ ಕೆಟ್ಟೋಗಿತ್ತ. ಬಟ್ಟೆದು ಹಾಕಿ ವಾಶ್ ಮಾಡ್ಬೇಕಂದ್ರೆ ವರ್ಕ್ ಆಗೋತ್ತಾಗಿತ್ತ. ಹಾಗಾಗಿ ರಿಪೇರಿ ಬಂದೈತೆ ಅಂತ ಹೇಳ್ಬಿಟ್ಟು ನಮ್ಮ ಹಸ್ಬೆಂಡ್ ಅವರು ಕಂಪ್ನಿದವ್ರಿಗೆ ಫೋನ್ ಹಚ್ಚಿ ಕರೆಸಿದ್ರ. ಸೊ ಅವರು ಚೆಕ್ ಮಾಡಿ ನೋಡಾಕತ್ತಾರ. ವಾಷಿಂಗ್ ಮಷೀನ ರೂಢಿ ಆಗಿಬಿಟ್ಟೈತಿ ಈಗ. ಕೆಲವೊಂದು ಬಟ್ಟೆಗಳೆಲ್ಲ ಇದ್ರೊಳಗೆ ಆರಾಮಾಗಿ ವಾಶ್ ಮಾಡ್ಬೋದು. ಇನ್ನು ವೈಟ್ ಕಲರ್ ಗಲೀಜಾಗಿರೋ ಬಟ್ಟೆ ಅಷ್ಟೇ ಕೈಯಿಂದ ವಾಶ್ ಮಾಡಿರ್ತೀವಿ. ಸೊ ಇವರು ಚೆಕ್ ಮಾಡಿ ನೋಡಾಕತ್ತಾರ. ವಾಷಿಂಗ್ ಮಷೀನ್ ಒಳಗೆ ಎಲ್ಲ ಸುಟ್ಟೈತಂತ ನೋಡ್ರಿ. ಯಾಕಂದ್ರೆ ಕಾಕ್ರೋಚ್ ಹೊಕ್ಕು ಹಂಗಾಗೈತೆ ಅನ್ನತ್ತಾರ. ಸೊ ನನಗನ್ಸಿತ್ತು ಹಳೆ ಮನೆಯೊಳಗೆ ಇದ್ದಾಗ ಭಾಳ ಕಾಕ್ರೋಚ್ ಇದ್ವು. ಇಡಾಕು ಸ್ಪೇಸ್ ಇರಾಕಿಲ್ಲ, ಮತ್ತು ಬೆಡ್ರೂಮ್ ಒಳಗೆ ಇಟ್ಟಿದ್ವಿ. ಅಲ್ಲೇ ಏನರ ಈ ಥರ ಆಗೈತೇನೋ ಅಂತ ಹೇಳಿ. ಯಾಕಂದ್ರೆ ಇಲ್ಲಂತೂ ಇಲ್ಲ. ಸೊ ಇದು ಯಾವಾಗ ರಿಪೇರಿ ಆಗ್ತೈತಿ ಗೊತ್ತಿಲ್ಲ. ಏನಂತಾರಂತ ನೋಡಬೇಕು. ಸೊ ಬೇಜಾರಾಗಕತ್ತಿತ್ತು ನಮ್ಗೆ. ಈಗ ಸಂಜೆ ಆಗೈತೆ ನೋಡ್ರಿ. ಹಾಗಾಗಿ ನಮ್ಮ ಚಿನ್ನನ ಮನೆಯೊಳಗೆ ಬಿಟ್ಟು ನಾನು ನಮ್ಮ ಹಸ್ಬೆಂಡ್ ಅವರು ಡಿಮಾರ್ಟ್ ಹೊಂಟಿದ್ದೇವೆ. ಸೊ ಡಿಮಾರ್ಟ್ ಒಳಗೆಲ್ಲ ಶಾಪಿಂಗ್ ಆಯಿತು. ಅದಾದ್ಮೇಲೆ ಬಿಲ್ಲು ಕೂಡ ಮಾಡಿಕೊಂಡು ಹೊರಗೆ ಬಂದಿದ್ವಿ ನೋಡ್ರಿ. ಹೊರಗೆ ಬಂದು ಇನ್ನೇನು ಗಾಡಿ ಹತ್ಬೇಕು ಅನ್ನೋದ್ರೊಳಗಂದ್ರೆ ಸಿಕ್ಕಾಪಟ್ಟೆ ಮಳೆ ಜೋರು ಬರಾಕತ್ತಿ. ಒಂದು ಮ್ಯಾಟ್ರಸ್ ತೊಗೊಂಡಿದ್ವಿ. ಅದನ್ನು ಪ್ಲಾಸ್ಟಿಕ್ ಇತ್ತಂದ ಕೂಡಲೇ ನಾನು ಮುಚ್ಚಿದೇನ ಸಂತಿ ಚೀಲ ನೀರು ಆಗ್ಬಾರ್ದಂತೇಳಿ ಡಿಮಾರ್ಟ್‌ಗೆ ಹೋಗಿದ್ವಿ ನೋಡ್ರಿ. ಸೊ ಏನೇನ್ ತಂದೇವ್ ಅಂತೇಳಿ ತೋರ್ಸಾತೇನ. ಇದು ನಿಂಬೆ ಹಣ್ಣ್ ಹಿಂಡೋದ್ ನೋಡ್ರಿ. ₹99 ಅಂದ್ರೆ ₹1 ಕಡಿಮೆ ₹100 ನೋಡ್ರಿ. ನಮ್ಮ ಹಸ್ಬೆಂಡ್ ಅವ್ರಿಗೆ ಬ್ಯಾಡ ಅಂತ ಹೇಳತಿದ್ದೆ. ಕೈಯಿಂದ ಇದ್ ಮಾಡ್ಬೋದು ಬಿಡು ಅಂದ್ರೂನು ಕೇಳ್ತಾ ಇಲ್ಲ. ಬೇಕಂದ್ರ ಬೇಕಂತ ಹೇಳಿ ತಗೊಂಡ್ರು. ಮತ್ತು ಇದು ನನಗ್ ಬೇಕಾಗಿತ್ತು ಟಂಗ್ ಕ್ಲೀನರ್ ನೋಡ್ರಿ. ಸೊ ಇದು ಇನ್ನೊಂದೇನಂದ್ರ ತಾಮ್ರದನು ಇತ್ತು. ಬಟ್ ನನಗೆ ಅದು ವಾಶ್ ಮಾಡೋದು ಇದಾಗ್ತೈತೆ ಅಂತ ಹೇಳಿ ಸ್ಟೀಲಿಂದು ತಗೊಂಡೆ. ಆಮೇಲೆ ಇದು ಡಬ್ಬಿ ಒಳಗಿಂದು ಬೆಲ್ಲದ ಪೌಡರ್ ನೋಡ್ರಿ. ನಮ್ಮ ಹಸ್ಬೆಂಡ್ ಅವ್ರಿಗೆ ನಮ್ಮ ಚಿನ್ನೋಗ ಬೇಕಂತೇಳಿ ತಗೊಂಡಿದ್ದು. ಅವರು ಅವ್ರಿಗಿಷ್ಟ ಬೆಲ್ಲದ ಪೌಡರ್ ತಿನ್ನಾಕ ಒಂದೊಂದು ಸ್ಪೂನ್. ಸೊ ಹಂಗಾಗಿ ಅವರು ತಗೊಂಡ್ರು. ಆಮೇಲೆ ಇದು ಮಾಚಿಸ್ ನೋಡ್ರಿ. ಫಸ್ಟ್ ಟೈಮ್ ಇಷ್ಟು ದೊಡ್ಡದು ತಗೊಂಡಿರೋದು. ಇಲ್ಲಾಂದ್ರೆ ಸಣ್ಣ ಸಣ್ಣ ತಗೊಂಡಿರ್ತೀವಿ. ಆಮೇಲೆ ಇದು ವೈಟ್ ಟೋನ್ ಪೌಡರ್ ನೋಡ್ರಿ. ನಾನು ಏನು ಯೂಸ್ ಮಾಡಂಗಿಲ್ಲ ಮುಖಕ್ಕೆ. ಬಟ್ ಇವತ್ತು ತಗೊಂಡೆನ. ಸೊ ಈ ಕಡೆ ಬಂದರೆ ಇಲ್ಲಿ ನಾನು 2 ಮ್ಯಾಟ್ ತಗೊಂಡಿದ್ದೆ. ಒಂದು ಇಂಡೋರು, ಇನ್ನೊಂದು ಔಟ್‌ಡೋರು. ಇದು ಇಂಡೋರ್ ನೋಡ್ರಿ. ಸೊ ಮತ್ತು ಈ ಕಡೆ ಐತ್ಲ ಗ್ರೀನ್ ಕಲರ್ ಇದು ಔಟ್‌ಡೋರ್‌ಗೆ. ಯಾಕಂದ್ರೆ ಕಾಲದು ಒರೆಸ್ಕೊಂಡು ಒಳಗೆ ಬಂದರೆ ಅಷ್ಟು ಗಲೀಜ್ ಆಗಂಗಿಲ್ಲ ಅಂತ ಹೇಳಿ. ಸೊ ಚೆನ್ನಾಗೈತಿ. ಗ್ರೀನ್ ಕಲರ್ ನೋಡಕ್ಕೂ ಲುಕ್ ಐತಿ. ಮತ್ತು ಒಳಗಡೆ ಮ್ಯಾಟ್ ಹಾಕಿರ್ತೀವಿ. ಆದರೂ ಕೂಡ ಒಳಗೆ ಬಂದು ಒರೆಸಿದ ಕೂಡಲೇ ಎಲ್ಲ ಗಲೀಜ್ ಆಗ್ಬಿಡ್ತದ. ಅದಕ್ಕೆ ಹೊರಗಡೆ ಕಾಲು ಒರೆಸ್ಕೊಂಡು ಒಳಗೆ ಬಂದ್ರೆ ಸ್ವಲ್ಪ ಮನೆ ಸ್ವಚ್ಛ ಇರ್ತೈತಿ. ಅಷ್ಟೊಂದು ಗಲೀಜ್ ಆಗಂಗಿಲ್ಲ ಅನ್ಕೊಂಡು ಈ ಥರ ತಗೊಂಡೇನ. ಆಮೇಲೆ ಇದೊಂದು ಆವಾಗಲೇ ಹೇಳಿದ್ನಿ ಮ್ಯಾಟ್ರಸ್ ನೋಡ್ರಿ. ಭಾಳ ಅಂದ್ರೆ ಭಾಳ ಚಲೋ ಐತಿ. ಇಷ್ಟೆಲ್ಲ ಪ್ರಾಡಕ್ಟ್ ತೊಗೊಂಡಿದ್ವಿ. ಅದ್ರೊಳಗೆ ಈ ಮ್ಯಾಟ್ರಸ್ ಅಂತೂ ಸಖತ್ ಆಮ್, ಚಲೋ ಐತಿ. ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಎಲ್ಲರಿಗೂ ಯೂಸ್ ಆಗ್ತದ. ಇದು ನಮ್ಮ ಚಿನ್ನೋಗ್ ತೊಗೊಂಡಿರೋದು. ಯಾಕಂದ್ರೆ ಮೊದಲು ಸಣ್ಣಗಿದ್ದಾಗ ಒಂದೇ ಬೆಡ್ 3 ಜನರಿಗೂ ಆಗ್ತಿತ್ತು ನೋಡ್ರಿ ಮಲ್ಕೊಳಕ್ಕೆ. ಬಟ್ ಇವಾಗ ಅವನು ಕೂಡ ಸ್ವಲ್ಪ ದೊಡ್ಡವಾಗಿದ್ದಾನ. ಮಲ್ಕೋಬೇಕಾದ್ರೆ ಹೋಗಿ ಎಲ್ಲಿ ಬೇಕಾದಲ್ಲಿ ಬೀಳ್ತಾನ. ಸೊ ಗಾದಿಯಿಂದ ಹೊರಗೆ ಬಂದ್ಬಿಟ್ಟಿರ್ತಾನ. ಹಾಗಾಗಿ ಇದನ್ನೊಂದು ತೊಗೊಂಡ್ವಿ. ಲೈಟ್ ವೇಟ್ ಐತಿ. ಮತ್ತು ಪ್ರೈಸ್ ಕೂಡ ಕಡಿಮೆ ಐತಿ. ಕಡಿಮೆ ಅಂದರೂ 700 ಏನೋ 800 ಐತಿದು. ಆಮೇಲೆ ಇದು ವಾಶ್ ಕೂಡ ಮಾಡ್ಬೋದು ನೋಡ್ರಿ. ಮತ್ತು ನೀರು ಬಿದ್ರೂ ಏನಾಗಂಗಿಲ್ಲ. ಯಾಕಂದ್ರೆ ಒಳಗೆ ಸ್ಪಂಜ್ ಇರ್ತದೆ. ತೆಗೆದ್ಬಿಟ್ಟು ವಾಶ್ ಮಾಡ್ಬೋದು ಮತ್ತು ಒಣಗಿಸ್ಬೋದು. ಸೊ ಮತ್ತೇನಂದ್ರೆ ಫೋಲ್ಡಿಂಗ್ ಮಾಡ್ಬೋದು ನೋಡ್ರಿ. ಫೋಲ್ಡಿಂಗ್ ಮಾಡಿದ್ರೆ ನಾವು ಎಲ್ಲಿ ಬೇಕಾದಲ್ಲಿ ಇಡ್ಬೋದು. ಲೈಟ್ ವೇಟ್ ಇರೋದ್ರಿಂದ ನಾವು ಹೊರಗಡೆ ಔಟ್ಸೈಡ್ ಅದು ಎಲ್ಲಾದರೂ ಹೋಗ್ಬೇಕಾದ್ರೂ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಆ ಥರ ಐತಿ. ಸೊ ಬರ್ರಿ ಯಾವ ಥರ ಐತೆ ಅಂತ ಹೇಳಿ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಂತ. ಇದಕ್ಕೊಂದು ಬ್ಯಾಗ್ ಥರ ಕೊಟ್ಟಿದ್ದಾರೆ. ಅದನ್ನ ತೆಗ್ದೆ ನಾನು. ಸೊ ಮನೆಯೊಳಗೆ ಎಲ್ಲರಿಗೂ ಭಾಳ ಲೈಕ್ ಆಯ್ತಿದೆ ನೋಡ್ರಿ. ಕಲರ್ ಕೂಡ ಚೆನ್ನಾಗೈತಿ. ಅಷ್ಟೊಂದು ಇದು ಇಲ್ಲ, ಡಾರ್ಕ್ ತೊಗೊಂಡೇವಲ್ಲ ಹಾಗಾಗಿ ಹೊಲ್ಸಾದ್ರೂ ಅಷ್ಟೊಂದು ಗೊತ್ತಾಗಂಗಿಲ್ಲ ನೋಡ್ರಿ. ಈ ಥರ ಐತಿ. ಇದಕ್ಕೆ 3 ಫೋಲ್ಡಿಂಗ್ ಬರ್ತಾವ. ತೋರಿಸ್ತೇನೆ ಒಂದೊಂದಾಗಿ. ಚೈನ್ ಕೊಟ್ಟಾರ ನೋಡ್ರಿ. ಸೊ ಚೈನ್ ತೆಗೆದ್ಬಿಟ್ರೆ ಒಳಗಡೆಯಿಂದ ಸ್ಪಂಜ್ ತೆಗೆದ್ಬಿಟ್ಟು ಬಟ್ಟೆನ ವಾಶ್ ಮಾಡ್ಬೋದು. ಸೊ ಈ ಥರ 3 ಫೋಲ್ಡಿಂಗ್ ಐತಿ. ಸೊ ಕೆಲವ್ರ ಮನೆಯೊಳಗೆ ಗಾದಿಯದು ಯೂಸ್ ಮಾಡಂಗಿಲ್ಲ. ಚಾಪೆ ಒಳಗದು ಮಲ್ಕೋತಾರಲ್ಲ ಅಂಥವ್ರಿಗೆ ಇದು ಭಾಳ ಅಂದ್ರೆ ಭಾಳ ಚಲೋ ನೋಡ್ರಿ. ಇಂಥ ಒಂದು 2 ತೊಗೊಂಡ್ರೆ ಆರಾಮಾಗಿ ಒಂದು ಫ್ಯಾಮಿಲಿ ಮಲ್ಕೋಬೋದು. ಮತ್ತು ತೆಗೆದ್ಬಿಟ್ಟು ಫೋಲ್ಡ್ ಮಾಡಿ ಇಡ್ಬೋದು. ಸೊ ಲೈಟ್ ವೇಟ್ ನೋಡ್ರಿ, ನೋಡ್ಬೋದು. ಆರಾಮಾಗಿ ಎತ್ಬೋದು. ಚೆನ್ನಾಗೈತಿ. ನಮ್ಮ ಚಿನ್ನುಗ ಈಗ ಮಲಗಿಸಿ ತೋರಿಸ್ತೇವೆ ಅವ್ನ ಹೈಟಿಗೆ ಇದು ಎಷ್ಟೈತೆ ಅಂತ ಹೇಳಿ. ಇದ್ರೊಳಗೆ ಸಣ್ಣ ಮಕ್ಕಳು 2 ಮಲ್ಕೋಬೋದು. ದೊಡ್ಡವರು 1 ಮಲ್ಕೋಬೋದು. ನೋಡ್ರಿ ಇಲ್ಲಿ ಉಳ್ಳಾಡಕತ್ತಾನ.
ಈ ತರ ಮಲ್ಕೋತಾನ ಇವ. ಹಂಗಾಗಿ ನಮ್ಗೆ ಗಾದಿ ಸಾಲ್ವತ್ತ, ಹೋಗಿ ಹೊರಗೆ ಬಿದ್ಬಿಟ್ಟಿರ್ತಾನ. ಅದಕ್ಕೋಸ್ಕರ ತೊಗೊಂಡಿರೋದು. ನಮ್ಮ ಗಾದಿ ಬಾಜುಕ ಇದನ್ನು ಕೂಡ ಹಾಕ್ಬಿಟ್ಟಿರ್ತೇವಿ. ಆಮೇಲೆ ಬೆಳಗ್ಗೆ ಅಂದ್ರೆ ಮತ್ತೆ ಫೋಲ್ಡ್ ಮಾಡಿ ತೆಗ್ದು ಇದನ್ನ ಇಟ್ಬಿಟ್ಟಿರ್ತೇವಿ. ಸ್ಪೇಸ್ ಅನ್ನು ಉಳಿತೈತಿ. ಸೊ ಹಂಗಾಗಿ ತಗೊಂಡಿರೋದು. ನೋಡ್ರಿ ಹೆಂಗ್ ಮಲ್ಕೊಂಡು ನೋಡಾಕತ್ತಾನ ಆರಾಮಾಗಿ. ಇದು ನಾವು ಡಿಮಾರ್ಟ್ ಒಳಗೆ ತಂದಿದ್ದಲ್ಲ ನೋಡ್ರಿ, ಹೊರಗಡೆ ಮಾರ್ಕೆಟ್ ಒಳಗೆ ಹೋದಾಗ ತೊಗೊಂಡು ಬಂದಿರೋ ದೀಪ. ನಂಗೆ ರೆಗ್ಯುಲರ್ ಯೂಸ್ ಮಾಡಕ್ಕೆ ದೀಪ ಬೇಕಾಗಿತ್ತು. ಒಂದೆರಡು ಅದಾವ, ಬಟ್ ಅವು ಸಣ್ಣ ಸಣ್ಣ ಅದಾವ ಮತ್ತು ಶೇಪ್ ಬೇರೆ ಅದಾವ. ಹಾಗಾಗಿ ಅದ್ರೊಳಗೆ ನಾ ದೀಪ ಹಚ್ಚಿದ್ನಿ ಅಂದ್ರೆ ಎಣ್ಣೆ ಎಲ್ಲ ಸೋರ್ ಬಿಡ್ತದೆ ಮತ್ತು ಬೇಗನೂ ಅದು ಆರ್ಬಿಡ್ತದೆ. ಹಾಗಾಗಿ ಈ ಥರದ್ದು ತೊಗೊಂಡೇನ. ಚೆನ್ನಾಗೈತಿ ಇದು. ಆ್ಯಕ್ಚುಲಿ ನನಗೆ ಯಾವ ಥರ ಬೇಕಾಗಿತ್ತಂದ್ರೆ ಸ್ವಲ್ಪ ಇದೇ ಶೇಪ್ ಒಳಗೆ ಸ್ವಲ್ಪ ಹೈಟ್ ಇರ್ತಾವೆ ನೋಡ್ರಿ, ಆ ಥರ ಬೇಕಾಗಿತ್ತು. ಬಟ್ ಅದನ್ನ ಎಷ್ಟು ಹೇಳಿದ್ನಿ ನೋಡ್ರಿ ಅಂತ ಹೇಳಿ, ಬಟ್ ಆ ಥರ ಇಲ್ರಿ, ಈ ಥರ ಅದಾವ ಅಂಥೇಳಿ ಇವನ್ ಕೊಟ್ರೆ. ಪರವಾಗಿಲ್ಲ, ಮತ್ತಿನ್ನು ಹೆಂಗಾದರೂ ಬೇಕಾಗೈತಿ ರೆಗ್ಯುಲರ್ ಯೂಸ್ ಮಾಡಕ್ಕೆ ಅಂತ ಹೇಳಿಬಿಟ್ಟು ಇದನ್ನ ತೊಗೊಂಡೇನ. ಇದಕ್ಕೆ 110 ರೂಪೀಸ್ ನೋಡ್ರಿ. ಎಷ್ಟು ಕಡಿಮೆ ಮಾಡಂತಂದ್ರು ಮಾಡಲೇ ಇಲ್ಲ, ತೊಗೊಂಡಿರುವತ್ತು ಅಂಥೇಳಿ. ಎಲ್ಲ ಶಾಪಿಂಗ್ ಎಲ್ಲ ತೋರ್ಸಾದ್ಮೇಲೆ ಅಡುಗೆ ಮಾಡಿದ್ದೆ ನೋಡ್ರಿ. ಸೊ ಅದ್ರ ಜೊತೆಗೆ ನಾನು ಊಟ ಮಾಡ್ಬೇಕಾದ್ರೆ ಸೈಡ್ ತಿನ್ನಕ್ಕಂತ ಹೇಳಿ ಇದು ಪನ್ನೀರ್ದು ಫ್ರೈ ಮಾಡಿದ್ದೆ. ಭಾಳ ಟೇಸ್ಟಿಯಾಗಿ ಆಗಿತ್ತು. ಎಲ್ಲ ಖಾಲಿ ಆಗಿಬಿಟ್ವು ನೋಡ್ರಿ. ಸೊ ಇವತ್ತಿನ ಈ ವಿಡಿಯೋ ಇಷ್ಟೇ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀನಿ. ಲವ್ ಯು ಆಲ್. ಬಾಯ್.